ಯಾರೇ ರಂಗನ ಕರೆಯ ಬಂದವರು ಯಾರೇ ರಂಗನ ನಮಗೆಲ್ಲ ದೊರಕೋದಕ್ಕೆ ನಮ್ಮ ಶ್ರೀಯುತ ಸಮೀರಾಚಾರ್ಯರು ಬಂದು ನಮಗೆ ಗಾನ ಸುಧೆಯನ್ನು ಉಣಪಡಿಸಿದರು. ಅದು ಅಕಸ್ಮಾತ್ತಾಗಿ ರಾಯರ ಒಂದು ಆರಾಧನೆ ಸಮಯದಲ್ಲಿ ಅವರ ಪರಿಚಯ ಆಯಿತು. ವೈಯಕ್ತಿಕ ಪರಿಚಯ ಇಲ್ಲ, ಅವರ ಗಾನದ ಪರಿಚಯ ಮಾತ್ರ ಚೆನ್ನಾಗಾಗಿದೆ ನಮಗೆ. ಸೊ ಅದಕ್ಕೆ ನಾನು ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಇದು ಸುಮಾರು ವರ್ಷಗಳಿಂದ ನಾವು ಮಾಡ್ಕೊಂಡು ಬಂದಿದ್ದೀವಿ ಕೃಷ್ಣ ಜನ್ಮಾಷ್ಟಮಿಯನ್ನು. ಆಯಾ ಕಾಲಕ್ಕೆ ತಕ್ಕಂತೆ ನಮ್ಮ ಆರೋಗ್ಯ
ನಮ್ಮ ಆರ್ಥಿಕ ಸ್ಥಿತಿ ಅಥವಾ ಅದಕ್ಕೆ ಬೇಕಾಗಿರ್ತಕ್ಕಂತಹ ಪರಿಸರ ಸಂದರ್ಭ ಇದೆಲ್ಲವೂ ಕೂಡ ತಾನಾಗೆ ಚೆನ್ನಾಗಿ ಕೂಡ್ಕೊಂಡು ಬಂದಿದೆ ನಮಗೆ. ಅದರಿಂದನೇ ಆಗಿದೆ ಹೊರತು ಇದರಲ್ಲಿ ಮಹಾಲಕ್ಷ್ಮಿ ಏನಿಲ್ಲ. ಇದರ ಮುಖ್ಯವಾಗಿರ್ತಕ್ಕಂಥದ್ದು ಏನಂದರೆ ಬರೀ ನನ್ನ ಒಂದು ಐಡಿಯಾ ಅಥವಾ ಒಂದು ಮಾರ್ಗದರ್ಶನ ಅಂತ. ಇದನ್ನು ಕಾರ್ಯರೂಪಕ್ಕೆ ತಂದುಕೊಟ್ಟಿದ್ದವಳು ನನ್ನ ಸೊಸೆ ರಶ್ಮಿ. ಹಾಗೂ ಆಮೇಲೆ ನಮಗೆ ಎಲ್ಲ ವಿಧದಲ್ಲೂ ಕೂಡ ನಮ್ಮ ಸಾವಿತ್ರಿ ನಮಗೆ ಇವಾಗ ಮೇಲೆ ಹತ್ತಕ್ಕಾಗಲ್ಲ, ಏಣಿ ಹತ್ತಕ್ಕಾಗಲ್ಲ, ಅಥವಾ ಒಂದು ಸ್ಟೂಲ್ ಹತ್ತಕ್ಕಾಗಲ್ಲ, ಮಾಡೋಕ್ಕಾಗಲ್ಲ, ಹಿಡ್ಕೋಬೇಕು, ಮಾಡಬೇಕು. ಎಲ್ರಿಗೂ ನೋಡಿದರೆ ಅರ್ಥವಾಗುತ್ತೆ ಇದು ಬರೀ ನೆಲಮಟ್ಟದಲ್ಲಿ ಮಾಡ್ತಕ್ಕಂಥ ಕಾರ್ಯ ಅಲ್ಲ. ಇದಕ್ಕೊಂದು ಸ್ವಲ್ಪ ಸರ್ಕಸ್ಸು ಮಾಡಬೇಕಾಗಿ ಬರುತ್ತೆ. ಆ ಎಲ್ಲ ಒಂದು ಅನುಕೂಲನೂ ಕೂಡ ನಾವು ಮಾಡಿಕೊಟ್ಟಿದ್ದು ನಮ್ಮ ಈ ಮಗು ಸಾವಿತ್ರಿ. ಪ್ರಾರಂಭದಿಂದ ಆಫೀಸ್ಗೆ ಹೋಗಿದ್ರು. ಅದ್ರ पंचकं वेङ्कटेशस्य श्रीभगं शत्रुनाशनम् भक्त्या पठति यो नित्यम् तं पालयति माधव
श्रीलदायकं श्रुतजनामणि श्रीहरिं श्रवणगोचरं सदा वेङ्कटेश्वरं सदा वेङ्कटेश्वरम् विलोचनं वासुकिप्रियं विदुरपालकं विष्णुनामकं भजमनः सदा वेङ्कटेश्वरं भजमनः सदा वेङ्कटेश्वरम् शार्यपाणिकं शमिकदानवं शास्त्रगोचरं शुकमुनीडितं शैलवासिनं भजमनः सदा वेङ्कटेश्वरं भजमनः सदा वेङ्कटेश्वरं काटकाम्बरं सुशोभितं आह्लादकारणं हरिहयार्चितं यादकाश्रयं भजमनः सदा वेङ्कटेश्वरं भजमनः सदा वेङ्कटेश्वरम् यमलभञ्जकं योगिसेवितं यतिजनप्रियं यज्ञसाधकं यमनियामकं यादकाश्रयं भजमनः सदा वेङ्कटेश्वरं भजमनः सदा वेङ्कटेश्वरम् जलजलोचनं जन्मवर्जितं जठरसंस्थितं विष्णुसन्नुतं जयनिसेवितं जन्मजिप्रियं भजमनः सदा वेङ्कटेश्वरं 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 भजमनः सदा वेङ्कटेश्वरम् ಬೇಕು ಇಂಥ ಗಾನಗಳಲ್ಲಿ ನಾನು 2 ನಿಮಿಷ ತಗೊಳ್ತಾನೆ. ಫಸ್ಟು ಸಮೀರಾಚಾರ್ ಮತ್ತು ಮಹಾಲಕ್ಷ್ಮಿಯವರು ಶ್ರೀನಿವಾಸನ್ ಕುಟುಂಬದವರು ಬಂದಿರೋ ಎಲ್ಲ ಸಜ್ಜನರು ನಮಸ್ಕಾರಗಳು. ಸುಮಾರು ಒಂದು 25-30 ವರ್ಷವಾಗಿ ಮಹಾಲಕ್ಷ್ಮಿ ಶ್ರೀನಿವಾಸನ್ ದಂಪತಿಗಳು ಈ ಜನ್ಮಾಷ್ಟಮಿನ ಆರ್ಗನೈಸ್ ಮಾಡಿ ನಮ್ಮೆಲ್ಲ ಇನ್ವೈಟ್ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಒಂದು ಕೃಷ್ಣನ ರೂಪನ ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ನಾವು ಯಾವತ್ತೂ ಕಣ್ತುಂಬ ಕೃಷ್ಣ ನಾಯಿ ರುಚಿಯಾಗಿ ಹೊಟ್ಟೆಗೆ ತಿಂಡಿಗಳು ತಗೊಂಡು ಹೋಗ್ತಾ ಇದ್ದೆವು. ಈ ವರ್ಷ ಒಂದು ಗಾನ ಮಳೆ ನಮ್ಮ ಕಿವಿ ತುಂಬ ಸಮೀರಾಚಾರ್ಯ ಮೂಲಕವಾಗಿ ಕೃಷ್ಣನ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮೆಲ್ಲರಿಗೂ. ಸಮೀರಾಚಾರ್ಯದ ಒಂದು ಸಣ್ಣ ಪರಿಚಯ. ಇವರು ಪೀಠಾಧಿಪತಿಗಳು, ಇವರು ಗ್ರ್ಯಾಂಡ್ ಫಾದರ್ ವ್ಯಾಸರಾಜ ಮಠದ ಪೀಠಾಧಿಪತಿಯಾದವರು, ಅವರು ಪರಂಪರೆಯಲ್ಲಿ ಬರ್ತಾರೆ. ವ್ಯಾಸರಾಜ ಮಠದಲ್ಲಿ ಇವರು ಕಾರ್ಯಕ್ರಮ ಯಾಗುತ್ತದೆ. ಈಗ
ಭಾನುವಾರ ಕೂಡ ಒಂದು ಕಾರ್ಯಕ್ರಮ ಇತ್ತು. ಮತ್ತು ಆರಾಧನಾ ಸಮಯದಲ್ಲಿ ಎಲ್ಲ ಕಡೆ ಅವರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಶ್ರೀ ಹರಿವಾಯು ಗುರುಗಳು ಮತ್ತು ಎಲ್ಲ ಗುರುಗಳು ಅನುಗ್ರಹ ಇವರಿಗಿದೆ. ಇವರು ಇವತ್ತು ಬಂದದ್ದು ಕೃಷ್ಣ ಮಾಡಿಕೊಟ್ಟ ನಮಗೆ ಒಂದು ಭಾಗ್ಯ. ಅದಕ್ಕೆ ನಾವು ಎಲ್ಲರೂ ನಿಮ್ಮ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಮಹಾಲಕ್ಷ್ಮಿ ಮತ್ತು ಶ್ರೀನಿವಾಸನ್ ದಂಪತಿಗಳು ನಮ್ಮ ಧನ್ಯವಾದಗಳನ್ನು ತಿಳಿಸಿ, ಮತ್ತು ಇನ್ನೂ ನಾನು ಜಾಸ್ತಿ ಟೈಮ್ ತೊಗೊಳ್ಳೋಕ್ಕೆ ಇಷ್ಟಪಡಲ್ಲ. ಅವ್ರ ಗಾನಮಳೆ ಕೇಳೋಕ್ಕೆ ನೀವು ಬಂದಿದ್ರಿ, ಎಲ್ಲರಿಗೂ ಧನ್ಯವಾದಗಳು. ಸರ್ವಂ ಶ್ರೀ ಕೃಷ್ಣ ಹರಿ. आपदामपहर्तारं दातारं सर्वसम्पदं लोकाभिरामं श्रीरामं भूयो भूयो नमाम्यहम् भूयो भूयो नमाम्यहम् ಗಾನಕ್ಕೆ ಸುಲಭವು ರಾಮನ ನಾಮವು, ಗಾನಕ್ಕೆ ಅತಿ ಸುಲಭ. ದಿನ ಜನಕ್ಕೆ ಬಲು ಸಾನುರಾಗನಾದ ಜಾನಕಿನಾಥನ ದಿವ್ಯ ನಾಮವು, ಜಾನಕಿನಾಥನ ದಿವ್ಯ ನಾಮವು. ಗಾನಕ್ಕೆ ಸುಲಭವು ರಾಮನ ನಾಮವು, ಗಾನಕ್ಕೆ ಅತಿ ಸುಲಭ. ತಾಳದಮೂರಿ ಮೃದಂಗಗಳಿಂದಲೇ ಕೇಳುವರಿಗೆ ಅದು ಮೌಳಿಯ ನಾಮವು. ತಾಳದಮೂರಿ ಮೃದಂಗಗಳಿಂದಲೇ ಕೇಳುವರಿಗೆ ಅದು ಮೌಳಿಯ ನಾಮವು. ಹೊರದುರಿತಗಳ ಪಾರುಗಾಣಿಸಿವನ ಕೋರಿಗೆ ಸಲ್ಲಿಸುವ ದಿವ್ಯ ನಾಮವು, ಕೋರಿಗೆ ಸಲ್ಲಿಸುವ ದಿವ್ಯ ನಾಮವು. ಗಾನಕ್ಕೆ ಸುಲಭವು ರಾಮನ ನಾಮವು, ಗಾನಕ್ಕೆ ಅತಿ ಸುಲಭ. ಸತಿಯಳ ಶಾಪೀಗ ಭುವನಾಶರತಿ ದಿವ್ಯ ನಾಮವು. ಆಪತಿ ಸತಿಯಳ ಶಾಪೀಗ ಭುವನಾಶರತಿ ದಿವ್ಯ ನಾಮವು. ಎನ್ನವರೆಲ್ಲರೂ ಬನ್ನಿರಿ ಎನ್ನುವ, ಎನ್ನವರೆಲ್ಲರೂ ಬನ್ನಿರಿ ಸುಲಭವು ರಾಮನ ನಾಮವು, ಗಾನಕ್ಕೆ ಅತಿ ಸುಲಭ.
ಜನಕ್ಕೆ ಬರು ಸಾನುರಾಗನಾದ ಜಾನಕಿನಾಥನ ದಿವ್ಯ ನಾಮವು ಗಾನಕ್ಕೆ ಸುಲಭವು ರಾಮನ ನಾಮವು ಗಾನಕ್ಕೆ ಸುಲಭವು ರಾಮನ ನಾಮವು ಗಾನಕ್ಕೆ ಅತಿ ಸುಲಭ ಗಾನಕ್ಕೆ ಅತಿ ಸುಲಭ ನಿನ್ನುಂಗುಟವು ಬೊಮ್ಮಾಂಡವನೊಡೆಯಿತು ನಿನ್ನ ನಡೆ ಜಗವೈರಡಿ ಮಾಡಿತು ನಿನ್ನ ಪೊಕ್ಕಳು ಸರಸಿ ಜನಾವನ ಪಡೆಯಿತು ನಿನ್ನ ನಳಿದೋಳು ಸಿರಿಲ ಕುಮಿಯ ಬಿಗಿದಂಬಿತು ನಿನ್ನ ತೊದಲು ನುಡಿ ಸಕಲ ವೇದವ ಸವಿಯಿತು ನಿನ್ನ ಕುಡಿ ನೋಟ ಸಕಲ ಜೀವರ ಹೊರೆಯಿತು ನಿನ್ನ ಅವಯವಗಳ ಮಹಿಮೆಯ ನೀನೇ ಬಲ್ಲೆಯು ದೇವಾ ಪನ್ನಗ ಶಯನ ಶ್ರೀ ಪುರಂದರ ವಿಠಲ ನಿನ್ನ ಅಪಾರ ಮಹಿಮೆಗೆ ನಮೋ 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 ಎಂಬೆ. ವಾರಸಲಿ ಪೊಗುವರಾಸ ಕ್ರೀಡೆಯಾಡುವ ಸಾರ ಸಾಕ್ಷ್ಯ ಕೃಷ್ಣನು ತಾಕೊಳಲೋಗುವ ವಾರಸಲಿ ಪೊಗುವರಾಸ ಕ್ರೀಡೆಯಾಡುವ ಸಾರ ಸಾಕ್ಷ್ಯ ಕೃಷ್ಣನು ತಾಕೊಳಲೋಗುವ ಕೊಳಲೋಗುವ ಕೃಷ್ಣ ಕೊಳಲೋಗುವ ಕೊಳಲೋಗುವ ಕೃಷ್ಣ ಕೊಳಲೋಗುವ ಜಾರನೆಂದು ಸಣ್ಣ ಮಾತನಾಡಿದಾಯಿತು ಚೋರನೆಂದು ಬಹಳ ದೂರು ಮಾಡಿದಾಯಿತು 3 ನಿಮಿಷ ಅವನ ಮರೆಯಲಾಗದಾಯಿತು ನೀರು ಬಿರುವ ಮೋಹದ ಕಡಲದಾಯಿತು ಯಾವ ಗೀತವೆಂದು ಚಿಂತೆ ಮಾಡಿದಾಯಿತು ಒಬ್ಬಳನಿವನಲ್ಲವೆಂದು ನಿರ್ಣರಾಯಿತು ಅವನಾದರೇನು ಇವನ ಕ್ಷಣವು ಕಾಣದೆ ಜೀವನ ಕಳೆಯುವುದೇ ದೊಡ್ಡ ಭಾರವಾಯಿತು ಮಾರಸಗಿ ಹೋಗುವರಾಸ ಕ್ರೀಡೆಯಾಗುವ ಸಾರ ಸಾಕ್ಷ್ಯ ಕೃಷ್ಣನು ತಗೊಳ್ಳಲು ಸಕಲ 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 ಲೋಕನಾಥನೀತನೆಂದು ತಿಳಿಯಿತು ಸಕಲವನ್ನರ್ಪಿಸುವುದೊಂದೇ ಮಾರ್ಗ ಉಳಿಯಿತು ನಾದದ ಸುದೆ
ಸುಖಿನ ಭವದ ಬಾಧೆ ಅಡಗಿದಂತಿದೆ ಮಾದರಿ ಬಲರಾಸ ಕ್ರೀಡೆ ತೋರುವಂತಿದೆ ಬಾರೆ ಸಖಿ ಬಾರೆ ಸಖಿ ತೋರುವರಾಸ ಕ್ರೀಡೆಯಾಡುವ ಸಾರಸ ಕೃಷ್ಣನು ತಗೊಳ್ಳಲೂದುವ ನಾದದ ಸುದೆ ಸಾಗರದಲ್ಲಿ ತೇಲುವಂತಿದೆ ಮಾಧವನ ಸುದೆಯದ ಸವ ನೆರೆಚುವಂತಿದೆ ನಾದದ ಸುದೆ ಸಾಗರದಲ್ಲಿ ತೇಲುವಂತಿದೆ ಮಾಧವನ ಸುದೆಯದ ಸವ ನೆರೆಚುವಂತಿದೆ ಲಘುವಿ ಮುರಳಿ ರೂಪದಲ್ಲಿ ಹೊಳೆಯಿತು ಲಘುವಿ ಮುರಳಿ ರೂಪದಲ್ಲಿ ಹೊಳೆಯಿತು ಭಕ್ತಿಯಿಂದ ಎನ್ನ ಮನ ಪ್ರಸನ್ನವಾಯಿತು ಭಕ್ತಿಯಿಂದ ಎನ್ನ ಮನ ಪ್ರಸನ್ನವಾಯಿತು ಬಾರೆ ಸಖಿ ಕೋವರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೃಷ್ಣ ಆಫೀಸಿಂದ ಹಾಗೆ ಬಂದಿದ್ದಾಳೆ, ದೊಡ್ಡ ಅಧಿಕಾರಿಯಾಗೂ ಇದ್ದಾಳೆ, ಹಾಗೂ ಮನೆಯಲ್ಲಿ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಿದ್ದಾಳೆ, ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ದಾಳೆ. ಇದು ನಮ್ಮ ಭಾಗ್ಯ. ಇದೆಲ್ಲ ನೀವೇ ಅರ್ಥ ಮಾಡ್ಕೊಳ್ಳೋದು. ಒಬ್ಬ ಮನುಷ್ಯನಲ್ಲಿ ಅಥವಾ ಈ ವಯಸ್ಸಿನಲ್ಲಿ ಮಾಡತಕ್ಕಂತಹ ಕೆಲಸ ಅಲ್ಲ, ಅದು ಸಾಮಾನ್ಯ ಜ್ಞಾನದಿಂದಲೇ ತಿಳಿಯುತ್ತೆ. ಅವರೆಲ್ಲರೂ ಕೂಡ ಒಬ್ಬೊಬ್ಬರು ಅವರವರ ಕಾರ್ಯ ವ್ಯಾಪ್ತಿಯಲ್ಲಿ ಯಾರ್ಯಾರಿಗೆ ಏನೇನು ಸಾಮಾನು ಬೇಕು, ಹೇಗೆ ಮಾಡಬೇಕು, ಅಥವಾ ಸಾಮಾನುಗಳನ್ನ ಒದಗಿಸ್ಕೊಡ್ಬೇಕು, ಮಗ ಹಾಗೂ ನಮ್ಮ ಯಜಮಾನರು, ಹೀಗೆ ಪ್ರತಿಯೊಬ್ಬರು ಕೂಡ ಒಂದೊಂದೊಂದೊಂದನ್ನು ಹೆಲ್ಪ್ ಮಾಡಿದ್ದಾರೆ. ಇದು ಒಬ್ಬರ ಕೈಯಿನ ಕೆಲಸ ಅಲ್ಲ, ಇದು ನಮ್ಮ ಪರಿವಾರ, ನಮ್ಮ ಕುಟುಂಬದವರ ಒಂದು ಒಗ್ಗಟ್ಟಿನಿಂದ ಆಗಿರ್ತಕ್ಕಂಥ ಕೆಲಸ. ಆ ಕೃಷ್ಣನ ಕೇಳ್ಕೊತಾ ಇದ್ದೀನಿ. ಹೀಗೆ ಎಲ್ಲ ಆರೋಗ್ಯ ಭಾಗ್ಯ ನೆಮ್ಮದಿ ಸಮಸ್ತವೂ ನಮಗೆ ಕೇಳ್ಕೊತೀನಿ. ನೀವೆಲ್ಲ ಇಷ್ಟೊಂದು ಚೆನ್ನಾಗಿ ಬಹಳ ಚೆನ್ನಾಗಿ ಕೇಳ್ಕೊಂಡು ಬಂದಿದ್ದೀರ ಹಾಡನ್ನು. ಮಧ್ಯದಲ್ಲಿ ಸ್ವಲ್ಪ ಬ್ರೇಕ್ ಆಗ್ತಾ ಇದೆ, ದಯವಿಟ್ಟು ಕ್ಷಮಿಸಿ. ಮತ್ತು ಇನ್ನು ಮುಗಿಸ್ತಕ್ಕಂಥದ್ದು ಅವರ ಕೈಯಲ್ಲಿದೆ. ನಾವೇನೋ ಕೂತ್ಕೊಂಡು ಕೇಳ್ತಾ ಇರ್ತೀವಿ, ನಮಗೆ ಸಾಕು ಅನಿಸೋದಿಲ್ಲ, ಆದರೂ ಮುಗಿಸ್ಲೇಬೇಕು. ಅದು ದಯವಿಟ್ಟು ತಮಗೂ ಕೂಡ ನನ್ನ ವಿನಯಪೂರ್ವಕ ನಮಸ್ಕಾರಗಳು ಮಾಡ್ತಾ ಇದ್ದೇನೆ. ಬರೀ ಉತ್ಸವ ತಾವು ಮಾಡದಂತೆ ತಮ್ಮ ಮುಂದಿನ ಪರಂಪರೆಗೂ ಅದರ ಒಂದು ಜಾಡನ್ನ, ಅದರ ಒಂದು ರುಚಿಯನ್ನ, ಅದರ ಒಂದು ಸೊಗಸನ್ನ ಕೊಡ್ತಾ ಇದ್ದಾರೆ. ಮಂತ್ರಾಲಯ ಪ್ರಭುಗಳು ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಮಾತನ್ನು ಹೇಳೋದಾದರೆ, ರಾಯರು ಅದನ್ನೇ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಹೇಳ್ತಾರೆ. ಪ್ರತಿನಿತ್ಯ ನಾವು ಪರಮಾತ್ಮ ಮುಂದೆ ಸಂಕಲ್ಪ ಮಾಡಬೇಕಂತೆ. ಮದಾಜ್ಞಾಕಾರಿಭಿ ವಿದ್ಯಾ ಸಂಬಂಧಿಭಿ ದೇಹ ಸಂಬಂಧಿಶ್ಚ ತ್ವದೈಹಿ ಜನೈಹಿ ಯಥಾ ವೈಭವಂ ಶ್ರೀಹರಿ ಪೂಜಾಂ ಕರಿಷ್ಯೆ ಕಾರಯಿಷ್ಯೆ ಚ ಅಂತ. ಅಂದ್ರೆ ಬರೀ ನಾವು ಪೂಜೆ ಮಾಡೋದಲ್ಲ, ಯಾರ್ಯಾರು ನನಗೆ ವಿದ್ಯೆಯಿಂದ ಸಂಬಂಧ ಇದ್ದಾರೋ, ದೇಹದಿಂದ ಸಂಬಂಧ ಇದ್ದಾರೋ, ಯಾವುದೇ ರೀತಿಯಾದ ಸಂಬಂಧಿಗಳು ನಮಗೆ ಇದ್ದರೆ, ಬಂಧು ಬಾಂಧವರು ಯಾರಿದ್ದಾರೋ ಅವರೆಲ್ಲರ ಕೈಲೂ ಪರಮಾತ್ಮನ ಸೇವೆಯನ್ನ ಯಥಾ ವೈಭವವಾಗಿ ನಾನು ಮಾಡಿ ಅವರ ಕೈಲೂ ಮಾಡಿಸ್ತೀನಿ ಅನ್ನೋ ಸಂಕಲ್ಪವನ್ನ ಪ್ರತಿನಿತ್ಯ ನಾವು ಮಾಡಬೇಕು ಅಂತ ರಾಯರು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ತಿಳಿಸ್ತಾರೆ. ಅದೇ ರೀತಿ ಈ ದಂಪತಿಗಳು ತಾವು ಇಷ್ಟು ವರ್ಷ ಮಾಡೋದಲ್ಲದೆ ಅವರ ಮುಂದಿನ ಪೀಳಿಗೆಗೂ ಕೂಡ ಇದರ ವೈಭವವನ್ನ, ಅದರ ಸ್ವಾರಸ್ಯವನ್ನ, ಅದರ ಸ್ವಯನ್ನ ಹಾಕಿಕೊಟ್ಟು, ಮತ್ತೆ ಅವರು ಒಂದು ವಿಷಯ ಹೇಳಿದ್ರು, ಇಲ್ಲಿ ನಾನು ಏನು ಮಾಡ್ತಾ ಇಲ್ಲ, ನಮ್ಮನೆ ಸೊಸೆ ಆ ಹೆಣ್ಮಕ್ಳು ಮಾಡಿದ್ರು ಅಂತ. ಅದು ಶಾಸ್ತ್ರಕ್ಕೆ ಬಹಳ ಬಹಳ ಸಮ್ಮತಿ, ಕೃಷ್ಣನ ಮಾತಿಗೂ ಅದು ಬಹಳ ಸಂಬಂಧ. ಸಾಮಾನ್ಯ ನಾವೇನು ಹೇಳ್ತೀವಿ, ಮನೇಲಿ ಯಾರು ಒಬ್ಬ ದೊಡ್ಡವರಿದ್ರೆ ಆ
ದೊಡ್ಡವರು ಏಕಾದಶಿ ಆಚರಣೆ ದೇವ್ರ ಪೂಜೆ ಮಾಡ್ಕೊಳ್ಳಿ ಮಕ್ಕಳಿಗೆಲ್ಲ ಪುಣ್ಯ ಬರುತ್ತೆ ಅಂತ ನಾವು ತಪ್ಪು ತಿಳ್ಕೊಂಡಿದ್ದೇವೆ. ಕೃಷ್ಣ ಹೇಳ್ತಾನೆ ದೊಡ್ಡವ್ರು ಮಾಡಿದ್ರೆ ಎಲ್ಲರಿಗೂ ಪುಣ್ಯ ಬರಲ್ಲ. ಮನೆಯಲ್ಲಿ ಯಾರು ಚಿಕ್ಕವ್ರು ಇರ್ತಾರೋ ಅವ್ರ ಕೈಲಿ ದೊಡ್ಡವರು ಮಾಡಿಸಿದ್ರೆ ಅವರಿಂದ ದೊಡ್ಡವ್ರು ಎಲ್ಲರಿಗೂ ಆ ಪುಣ್ಯ ಬರುತ್ತೆ ಅಂತ ಕೃಷ್ಣನ ಮಾತು ಹೇಳಿರೋದ್ರಿಂದ ನಮ್ಮ ಮಹಾಲಕ್ಷ್ಮಿಯವರು ಮತ್ತು ದಂಪತಿಗಳು ತಾವು ಮಾಡದಲ್ಲದೆ ಮನೆ ಎಲ್ಲ ಮಕ್ಕಳ ಕೈಲಿ ಅದನ್ನು ಮಾಡಿಸಿ ಆ ಎಲ್ಲ ಫಲವನ್ನ ತಾವು ವಿಶೇಷವಾಗಿ ತಗೋತಾ ಇರೋದು ಈ ಮನೆಯ ಒಂದು ವೈಶಿಷ್ಟ್ಯ ಅಂತ ವಿಶೇಷವಾಗಿ ತಿಳಿಸಿದೆ. ಮುಂಚೆ ಹೇಳಿದೆ ಈ ಮನೆ ಹೆಸರೇನು ಅಂತ ನನಗೆ ಗೊತ್ತಿಲ್ಲ, ಆದ್ರೆ ನನ್ನ ಪಾಲಿಗೆ ಇದು ನಂದ ಗೋಕುಲ ಅಂತ. ಸಂವತ್ಸರ ಚಿತ್ರಭಾನು, ತುಂಬಾ ಸಂತೋಷ. ಹಾಗಾಗಿ ಸದಾಕಾಲ ನಂದ ಗೋಕುಲದಂತೆ ಈ ಮನೆಯಲ್ಲಿ ಆ ಸುಖ ಸಂತೋಷಗಳು ಸಮೃದ್ಧಿಯಾಗಿ ಇದ್ದು ಆ ಗೋಪಾಲಕೃಷ್ಣನ ಅನುಗ್ರಹ ಸದಾಕಾಲ ಎಲ್ಲರ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ, ಅವರು ಕಾರ್ಯಕ್ರಮ ಪ್ರಾರಂಭ ಮಾಡಿದಾಗ ಕಡೆಯಲ್ಲಿ ಒಂದು ಹೇಳಿ ಆಚಾರ್ಯ ಅಂತ ಹೇಳಿದ್ರು. ಇಷ್ಟು ದಿನ ಈ ವೈಕುಂಠ, ಖಂಡಿತ ವೈಕುಂಠಕ್ಕೆ ಬಂದು ಕೂತಿದ್ದೇವೆ ನಾವು. ಆದರೂ ಅವರ ಮನಸ್ಸಿಗೆ ಮುಂಚೆ ತಿಳಿಸಿದಾಗೆ ಎಲ್ಲ ರೆಡಿ ಮಾಡ್ಕೊಂಡು ಬಂದಿರೋದ್ರಿಂದ, ಸ್ವಲ್ಪ ಹೋಮ್ವರ್ಕ್ ಮಾಡಿ ಬಂದಿರೋದ್ರಿಂದ ಆ ಹಾಡನ್ನ ನಾನು ಸಿದ್ಧ ಮಾಡ್ಕೊಂಡಿರ್ಲಿಲ್ಲ. ಆದರೂ ಯಥಾಶಕ್ತಿ ಆ ದೇವರನಾಮವನ್ನು ಹಾಡಿ ಇದಾದ ನಂತರ ಕಡೆಯದಾಗಿ ನನಗೆ ತುಂಬಾ ಇಷ್ಟವಾದ ಸಿ ವಿ ರಮಣ ತವಚರಣ ದೇವರ ನಾಮ, ಅದರಲ್ಲಿ ನಮ್ಮನ್ನು ನಾವು ಪರಮಾತ್ಮನಿಗೆ ಸಂಪೂರ್ಣವಾಗಿ ಅರ್ಪಣೆ ಮಾಡಿಕೊಳ್ಳುವ ಒಂದು ಭಾವನೆಯನ್ನು ತಂದುಕೊಳ್ಳುವಂಥ ದೇವರ ನಾಮ, ಅದು ಬಹಳ ಅಗತ್ಯ. ಅದನ್ನು ಹೇಳಿ ಕಾರ್ಯಕ್ರಮಕ್ಕೆ ಮಂಗಳವನ್ನು ಮಾಡ್ತೀನಿ. ಈಗ ನಮ್ಮ ಶ್ರೀಮತಿ ಮಹಾಲಕ್ಷ್ಮಿಯವರ ಪ್ರಾರ್ಥನೆ ಮೇಲೆ ಇಷ್ಟು ದಿನ ಈ ವೈಕುಂಠ 2 ಸಾಲುಗಳನ್ನು ಮಾತ್ರ ಹಾಡಿ ನಾವೆಲ್ಲ ಧನ್ಯರಾಗೋಣ. ಎಷ್ಟು ದೂರವೋ ಎನ್ನುತ್ತಲಿದ್ದೆ ದೃಷ್ಟಿಯಿಂದಲೇ ನಾನು ಕಂಡೆ ಸೃಷ್ಟಿಗೀಶನೆ ಶ್ರೀರಂಗಶಾಯಿ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ ದೃಷ್ಟಿಯಿಂದಲೇ ನಾನು ಕಂಡೆ ಸೃಷ್ಟಿಗೀಶನೆ ಶ್ರೀರಂಗಶಾಯಿ. ಇಷ್ಟು ದಿನ ಈ ವೈಕುಂಠ ನಾಗಶಯನ ಮೂರ್ತಿ ಕಂಡೆ ಭೋಗಿ ಭೂಷಣ ಶಿವನನು ಕಂಡೆ. ನಾಗಶಯನ ಮೂರ್ತಿ ಕಂಡೆ ಭೋಗಿ ಭೂಷಣ ಶಿವನನು ಕಂಡೆ. ಭಾಗವತರ ಸಮ್ಮೇಳನ ಕಂಡೆ, ಭಾಗವತರ ಸಮ್ಮೇಳನ ಕಂಡೆ. ಕಾಗಿನೆಲೆಯಾದಿ ಕೇಶವನ ಕಂಡೆ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ ದೃಷ್ಟಿಯಿಂದ ನಾನು ಕಂಡೆ ಸೃಷ್ಟಿಗೀಶನೆ ಶ್ರೀರಂಗಶಾಯಿ. ಇಷ್ಟು ದಿನ ಈ ವೈಕುಂಠ. ಕಡೆಯದಾಗಿ ಸಂಹರಿಸಿದ ಆದಿಮೂರುತಿಗೆ ಆರತಿ ಎದಿರೆ ಆನಂದಮಯಗೆ ಚಿನ್ಮಯಗೆ. ಇಂದು ವದನಿಸಿದೆ ಸಹಿತರಣ್ಯದಿ ನಂದ ಗೋಕುಲದಲ್ಲಿ ನಲಿದವಗೆ. ಎದಿರೆ ಆನಂದಮಯಗೆ ಚಿನ್ಮಯಗೆ. ತುರುಗವನೇರಿ ದೈತ್ಯರ
ಪರಧನ ಪರಸತಿ ಪರದ್ರವ್ಯ ಕೆರಗೋರು ತ್ವರೆಗಳಾಗಿದ್ದರೆ ದುರಿತ ಹೋಗುವುದೇ ಸರ್ವವೆಲ್ಲವ ತೊರೆದು ಹರಿಯ ಧ್ಯಾನವ ಮಾಡಿ ಸರ್ವವೆಲ್ಲವ ತೊರೆದು ಹರಿಯ ಧ್ಯಾನವ ಮಾಡಿ ಕರೆದು ಬರವ ಕೊಡುವ ನಮ್ಮ ಪುರಂದರ ವಿಠಲ ವಿಠಲ ಆ, 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 ಹರಿ ಹರಿ ನರಹರಿಗೆ ನಿನ್ನ ನಾಮ ಸ್ಮರಣೆ ಮಾಡದೆ ನರಹರಿಗೆ ನಿನ್ನ ನಾಮ ಸ್ಮರಣೆ ಮಾಡದೆ ನರಕದಲ್ಲಿ ಗುರಿಯಾದೆನೋ ಹರಿಯೇ ಸಿರಿದ ಬಡತವ ಚರಣ ದೊರಕುವುದು ಹೆಣ್ಣು ಪರಮ ಪಾಪಿಷ್ಟನಾದ ನರಹರಿಗೆ ನಿನ್ನ ನಾಮ ಸ್ಮರಣೆ ಮಾಡದೆ ನರಕದಲ್ಲಿ ಗುರಿಯಾದೆನೋ ಹರಿಯೇ ಸಿರಿದ ಬಡತವ ಚರಣ ದೊರಕುವುದು ಹೆಣ್ಣು ಪರಮ ಪಾಪಿಷ್ಟನಾದ ಕೆರೆ ಬಾವಿ ದೇವಾಲಯವ ಕೆಟ್ಟಿಸಿ ದಿವ್ಯ ಹಿರಿದಾದ ಮನೆ ಕಟ್ಟಿದೆ ನೆರೆ ನಡುವೆ ಮಾರ್ಗದಲ್ಲಿ ಅರವಟ್ಟಿಗೆಗಳನ್ನು ತರತರದಿ ಬಿಚ್ಚಿದೆಯದೆ ಪರಮ ಸಂಭ್ರಮದಿಂದ ಅರಳಿಯ ಮರ ಕಡಿಸಿ ಕೊರೆಸಿ ಬಾಗಿಲ ಮಾಡಿದೆ ವರಮಂದಿರವ ಮುಗಿಸಿ ಹರುಷ ಚಿತ್ರವ ಬರೆಸಿ ಹರಿಪರಿಯ ಸೌಖ್ಯ ಸುರಿದೆ ಮೆರೆದೆ ಸಿರಿರಮಣ ತವ ಚರಣ ದೊರಕುವುದು ಹೆಣ್ಣು ಪರಮ ಪಾಪಿಷ್ಟನಾದ ಹೊಸ ಮನೆಯ ಕಣ್ಣು ಬಲು ಹುಸಿದು ಕೂಸುರಗೆ ಬರೆ ಹೊಸರಿ ಹಾಕುತ್ತ ತಪ್ಪುತ್ತ ಶಶಿಮುಖಿಯೇ ಬಾರೆಂದು ಅಸವಸದಿ ಬಣ್ಣಿಸುತ್ತ ಹಸನಾಗಿ ಅವಳುಲಿಸುತ್ತ ದಶಮಿಯೇ ಏಕಾದಶಿ ದ್ವಾದಶಿ ದಿನತ್ರಯದಿ ಅಷಣವೆರಡು ತುಂಡುತ್ತ ಗಸಗಸೆನ ತಾಂಬೂಲ ಪಶುವಿನಂದದಿ ಮೆತ್ತು ಕುಸುಮಗಲಿಯ ರಮಿಸುತ್ತ ಸತತ ಸಿರಿರಮಣ ತವ ಚರಣ ದೊರಕುವುದು ಹೆಣ್ಣು ಪರಮ ಪಾಪಿಷ್ಟನಾನು ಸಂಧ್ಯಾದಿ ಅತಿ ಮೌನ ಗಾಯತ್ರಿ ಜಪ ಭಾನುಗರ್ಯವನ್ನು ಕೊಡದೆ ಹೀನತ್ವದಲ್ಲಿ ದಾನ ಧರ್ಮವನ್ನೇ ಮಾಡದೆ ಶ್ವಾನದ ಗದಿ ಚರಿ
ಮಾಂಗಲ್ಯದಿಂದ ಸಾಲಿಗ್ರಾಮದ ಅಭಿಷೇಕ ಆಕಳಾಲಲಿ ಮಾಡದೆ ನಾಕೆಂಟು ನಾಯಿಗಳ ಸಾಕಿ ಮನೆಯೊಳು ಬದುಕಬೇಕೆಂದು ಹಾಲ ಹೊಯ್ದೆ ನಾಲ್ಕು ಬುದ್ಧಿಗಳಿಂದ ಗುಡುಗುಡಿ ನಶುಕುಡಿ ಹಾಕಿ ಬಂದಿಯ ಸೇರಿದೆ ಲೋಕನಿಂದಕನಾಗಿ ಪಾತಕವನೆಚ್ಚಿ ಅನೇಕ ಜೂಜುಗಳಾಡಿದೆ ಬಿಡದೆ ಸಿರಿರಮಣದವ ಚರಣ ದೊರಕುವುದು ಹೆಣ್ಣು ಪರಮ ಪಾಪಿಷ್ಟ ನಾನು निगमकल्पतरोर्गलितं फलं शुभमुखादमृतद्रवसंयुतं पिबत भागवतं रसमालयं मुहुरहो रसिकं भुवि भावुकाः बादरायणकृत भागवत ಕೇಳುವುದಕ್ಕಾದರವೇ ಮುಟ್ಟಲಿಲ್ಲ ವಾದಿಗಳ ಮತವಳಿದು ಮಧ್ವ ಸಿದ್ಧಾಂತದ ಹಾದಿಗೆ ಹೋಗಲಿಲ್ಲ ಶೋಧಿಸಿದ ಚಿನ್ನಕ್ಕೆ ಸಮನಾದ ವೈಷ್ಣವರ ಪಾದಕ್ಕೆ ಎರಗಲಿಲ್ಲ ವೇದವಾಹಿರನಾಗಿ ಅಪಸವ್ಯಮಯನಾಗಿ ಓದಿಕೊಂಡೆನು ಇದೆಲ್ಲ ಸುಳ್ಳ ಸಿರಿರಮಣದವ ಚರಣ ದೊರಕುವುದು ಹೆಣ್ಣು ಪರಮ ಪಾಪಿಷ್ಟ ನಾನು ಉತ್ತಮ ಬ್ರಾಹ್ಮಣನ ವೃತ್ತಿಯನ್ನು ತೆಗೆಸಿ ಬ್ರಹ್ಮತ್ಯಗಾರನು ಎನಿಸಿದೆ ಮತ್ತೆ ಮುಂಜಿ ಮದುವೆ ಸಮಯಕ್ಕೆ ನಾ ಹೋಗಿ ಸತಸುತಿ ಹೇಳಿದೆ ವಿದ್ದವರ ಬೆನ್ನತ್ತಿ ದೂತರ ಕಳುವಿ ಮುತ್ತಿಗೆಯನ ಕೊಯ್ಸಿದೆ 10 ಜನ ಹೆಣ್ಣೆಣಕ್ಕೆ ನಿತ್ಯ ಕಲ್ಲೊಡೆಯುತ್ತಿರೆ ಮೃತ್ಯುದೇವತೆ ಎನಿಸಿದೆ ಬಿಡದೆ ಸಿರಿರಮಣದವ ಚರಣ ದೊರಕುವುದು ಹೆಣ್ಣು ಪರಮ ಪಾಪಿಷ್ಟ ನಾನು ಕ್ಷಿತಿಯೊಳಗೆ ಇನ್ನಾರು ಹಿತವ ಬಯಸುವರೆನಗೆ ಗತಿಯೇನು ಬೇಡು ಕೊನೆಗೆ ಸತತ ತವ ಧ್ಯಾನದಲ್ಲಿ ರತನಾಗಿ ಇರುವ ಸನ್ಮತಿಯನೇ ಪಾಲಿಸೀಗ ಅಧಿಕ ಪಾವನನೆಂದು ಬಿರುದು ಅವನಿಯ ಮೇಲೆ ಶ್ರುತಿ ಸಾರುತ್ತಿದೆಯೋ ಹೀಗೆ ಶ್ರುತಿ ಕಂಡನುತ ಜಗನ್ನಾಥ ವಿಠಲ ನಿನಗೆ ವಿಠಲ ಕ್ಷಿತಿಗಂಡನುತ ಜಗನ್ನಾಥ ವಿಠಲ ನಿನಗೆ ನುಡಿಸಿ ಮೊರೆ ಹೋಗಿ ಬರಿಯೇ ದೊರೆಗೆ ಸಿರಿರಮಣ ತವ ಚರಣ ದೊರಕುವುದು ಹೆಣ್ಣು ಪರಮ ಪಾಪಿಷ್ಟನ ನರಹರಿ ನಿನ್ನ ನಾಮ ಸ್ಮರಣೆ ಮಾಡದೆ ನರಕದಲ್ಲಿ ಗುರಿಯಾದೆನೋ ನರಕದಲ್ಲಿ ಗುರಿಯಾದೆನೋ ನರಕದಲ್ಲಿ ಗುರಿಯಾದೆನೋ ಹರಿಗೆ ಸಿರಿರಮಣ ತವ ಚರಣ ದೊರಕುವುದು ಹೆಣ್ಣು ಪರಮ ಪಾಪಿಷ್ಟ ನಾನು ಪರಮ ಪಾಪಿಷ್ಟ ನಾನು ಪರಮ ಪಾಪಿಷ್ಟ ನಾನು
ಹೆಜ್ಜೆಯ ಮೇಲು ಹೆಜ್ಜೆಯ ನಿಕ್ಕುತ್ತ ವಿಜಯ ಕಾಲಿನ ನಾದವ ತೋರುತ್ತ ಸಜನ ಸಾರು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ದಿನಕರ ಕೋಟಿ ತೇಜದಿ ಹೊಳೆಯುವ ಜನಗರಾಯನ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಶಂಕೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುಗುತ್ತವಾರೆ ಉಪ್ಪುವಾಗಿದೆ ಬಂಗಜಲೋಚನೆ ವೆಂಕಟರಮಣನ ಲಿಂಗದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಭಕ್ತರ ಮನೆಯುಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಸತ್ಯವ ತೋರುದ ಸಾಧು ಸಜ್ಜನ ಚಿಕ್ಕದಿ ಹೊಳೆಯುವ ಕೂತಳಿ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಪನೆಯುಳ್ಳ ಅಳವಿಲಿ ರಂಗನ ಚುಕಪುರಂದರ ವಿಠಲನ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಪುರಂದರ ವಿಠಲರಾಯನ ಪಾಡಿದ ದಿನವೇ ಶುಭ ದಿನವು ಇಂದು ಪುರಂದರ ವಿಠಲರಾಯನ ಪಾಡಿದ ದಿನವೇ ಶುಭ ದಿನವು ಶುಭವಿದು ಶುಭವಿದು ಪುರಂದರ ವಿಠಲರಾಯನ ಶುಭವಿದು ಶೋಭನ ಹರಿಗೆ ಶುಭವಿದು ಶೋಭನ ಸಿರಿಗೆ ಶುಭವಿದು ಶೋಭನ ಹರಿಗೆ ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೋಜಾಯ ಸಾರ್ವಭೌಮಾಯ ಮಂಗಳಂ ಸಾರ್ವಭೌಮಾಯ ಮಂಗಳಂ ಸಾರ್ವಭೌಮಾಯ ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಃ ಅಕ್ಷರೋ ಯೋಜನಃ ಸರ್ವದೈವಾಮೃತಃ ಕುಕ್ಷಿಕಂ ಯಸ್ಯ ವಿಶ್ವಂ ಸದಾ ಜಾಜಿತಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡಮಂಡಲಂ ದೇವತಾ ಮಂಡಲ ಅಖಂಡಮಂಡಲಂ ಮತ್ಪ್ರೇರಕೇಣ ಹರಿಣ ಯಾ ಪೂಜಾ ಸ್ವಸ್ಯ ಕಾರ್ಯತಃ ವಾಗ್ಯಜ್ಞರೂಪಾ ಲಕ್ಷ್ಮೀಶಃ ದಯಾ ಪ್ರೀಣಾತು ಕೇಶವ ರಂಗೋತ್ತುಂಗತರಂಗ ಮಂಗಳಕರ ಶ್ರೀ
वृंदावनांतर्गत श्रीमत् सद्गुरु राघवेंद्र यतीराट कुर्यात् ध्रुवं मंगलम् कुर्यात् ध्रुवं मंगलम् कुर्यात् ध्रुवं मंगलम् मंगलम् मंगलम्